ಶ್ವಾನಗಳಿಗೆ ಆಹಾರ ಕೊಟ್ಟಿದ್ದಕ್ಕೆ ಯುವತಿಗೆ ಆವಾಜ್ ಹಾಕಿರೋ ಘಟನೆ ನಡೆದಿದೆ. ಅಪಾರ್ಟ್ಮೆಂಟ್ ನಿವಾಸಿಗಳಿಂದ ಅವಾಚ್ಯ ಶಬ್ದಗಳ ಬಳಕೆಯಾಗಿದೆ. ಆಹಾರ ಕೊಡಬೇಡ ಅಂತ ಅವಾಚ್ಯ ಶಬ್ದಗಳಿಂದ ಆ ಯುವತಿಗೆ ನಿಂದಿಸಿದ್ದಾರೆ. ಕೆಆರ್ ಪುರಂನ ಸತ್ಯಸಾಯಿ ಲೇಔಟ್ನಲ್ಲಿ ಘಟನೆಯಾಗಿದೆ. ಪ್ರತಿದಿನ ಶ್ವಾನಗಳಿಗೆ ಊಟ ಕೊಡ್ತಾ ಇದ್ದ ಮಾಡೆಲ್ ಪ್ರಿಯಾ 100ಕ್ಕೂ ಹೆಚ್ಚು ಶ್ವಾನಗಳಿಗೆ ಆಹಾರ ನೀಡ್ತಾ ಇದ್ದ ಮಾಡೆಲ್. ಆದರೆ ಸ್ಥಳೀಯ ನಿವಾಸಿಗಳಿಂದ ಆಹಾರ ಕೊಡಬೇಡ ಅನ್ನುವಂತಹ ತಡೆ ಇತ್ತು. What are you saying? I spoke to commissioner. I went personally. He said, Captain, and today only we told something. Video ಬೇಕು ಕಮಿಷನ್ ಕೊಡಬೇಕಂತ ಅದರಿಂದ ಏನಿಲ್ಲ ಇದೆಲ್ಲ ಟೈಮ್ ಪಾಸ್. ಅಲ್ಲೂನಲ್ಲ ಇಲ್ಲೇ ಹಿಂಗೆ ಬಂದಿದ್ರು. Animals. How many times we need to tell? You should understand, sir. ಅಂತ ಇಂಗಿತ ಇಲ್ಲ ಅಂದ್ರೆ ಹೌದು ಸರ್, ಇರ್ಲೇಬೇಕಾ ಒಬ್ಬರೇ ಇರೋದು ಅವ್ರು ಏನೆಲ್ಲ ನಾನ್ ಅನ್ಸಿದ್ದು. ಅಬ್ಸಲ್ಯೂಟ್ಲಿ ನಾನು ನೋಡೋದು ಬೇಕಾಗಿಲ್ಲ. ಅವ್ರು ಯಾರು ನಾನು ರೆಸಿಡೆಂಟು. ಈ ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾರೆ. ಪ್ರಗತಿ, ಪ್ರಿಯಾ ನಾಯಿಗಳಿಗೆ ಆಹಾರ ಹಾಕೋದ್ರಿಂದ ಈ ನಿವಾಸಿಗಳಿಗೆ ಏನ್ ಪ್ರಾಬ್ಲಮ್ ಅಂತೆ? ಬಿಬಿಎಂಪಿ ಒಂದು ರೂಲ್ಸ್ ಮಾಡಿತ್ತು. ಈ ಬೀದಿ ನಾಯಿಗಳಿಗೆ ಆಹಾರ ಹಾಕುವಂತಹ ಅವಕಾಶವನ್ನ ಈ ಬಿಬಿಎಂಪಿ ಒಂದು ರೂಲ್ಸ್ ಮಾಡಿತ್ತು. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ರೀತಿಯಾಗಿ ಯಾವ ಹೊತ್ತಿಗೆ ಬೇಕಾದ್ರೂ ಆ ನಾಯಿಗಳಿಗೆ ಆಹಾರವನ್ನ ಹಾಕಬಹುದು ಅಂತ ಹೇಳಿತ್ತು. ಯಾಕೆ ಅಂತ ಕೇಳಿದ್ರೆ, ನಾಯಿಗಳಿಗೆ ಯಾವಾಗ ಹಸಿವಾಗುತ್ತೆ ಅಂತಹ ಸಂದರ್ಭದಲ್ಲಿ ಅವು ಅಗ್ರೆಸಿವ್ ಆಗಿಬಿಡ್ತವೆ. ಅಗ್ರೆಸಿವ್ ಆಗಿ ಇತರರ ಮೇಲೆ ಅಟ್ಯಾಕ್ ಮಾಡ್ತವೆ. ಬೀದಿ ನಾಯಿಗಳು ದಾಳಿ ಮಾಡುವಂತಹ ಪ್ರಕರಣ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾನೆ ಇತ್ತು. ಸೊ ಈ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೋಸ್ಕರ ಬಿಬಿಎಂಪಿಯ ಕಡೆಯಿಂದ ಈ ಒಂದು ನಿಯಮವನ್ನ ಮಾಡಲಾಗಿತ್ತು. ಅದೇ ರೀತಿಯಾಗಿ ಈ ಪ್ರಿಯಾ ಅನ್ನುವ ಮಾಡೆಲ್ ಈಕೆ ಕೂಡ ಬೀದಿ ನಾಯಿಗಳಿಗೆ ಆಹಾರವನ್ನು ಹಾಕುವಂತಹ ಕೆಲಸ ಮಾಡ್ತಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ನಿವಾಸಿಗಳಿಗೆ ಏನ್ ಸಮಸ್ಯೆ ಆಗುತ್ತೆ ಅಂತ ಕೇಳಿದ್ರೆ, ಅವ್ರ ವರ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಈಕೆ ಒಂದು 4 ನಾಯಿಗಳಿಗೆ ರಸ್ತೆಯಲ್ಲಿ ಆಹಾರವನ್ನ ಹಾಕ್ತಾರೆ. ಆ 4 ನಾಯಿ ಮುಂದಿನ ದಿನಗಳಲ್ಲಿ ಅಂದ್ರೆ ಇಲ್ಲಿ ಫುಡ್ ಹಾಕ್ತಾರೆ ಅಂತ ಗೊತ್ತಾಗಿ ಇತರ ಒಂದಿಷ್ಟು ನಾಯಿಗಳು ಬರ್ತವೆ. 8 ನಾಯಿ ಆಗ್ತವೆ. 8 ನಾಯಿಗಳನ್ನ ನೋಡಿ ಇನ್ನೊಂದಿಷ್ಟು ನಾಯಿಗಳು ಬರ್ತವೆ. ಅಕ್ಕಪಕ್ಕದ ನಾಯಿಗಳೆಲ್ಲ ಬಂದು ಬಿಡ್ತವೆ. ಆ ನಾಯಿಗಳಿಂದ ನಿವಾಸಿಗಳು ಓಡಾಡುವಂತಹ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂತಹದ್ದು ನಿವಾಸಿಗಳ ವರ್ಷನ್ ಆಗಿರುವಂತದ್ದು. ಆದ್ರೆ ಇಲ್ಲಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಹಸಿದುಕೊಂಡಿರುವಂತಹ ಬೀದಿ ನಾಯಿಗಳಿಗೆ ಊಟ ಹಾಕಿದಂತಹ ಸಂದರ್ಭದಲ್ಲಿ ಅವು ಅಗ್ರೆಸಿವ್ ಆಗಲ್ಲ, ಇದರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಲ್ಲ. ಯಾವಾಗ ಮನುಷ್ಯರು ನಾಯಿಗಳಿಗೆ ಸಮಸ್ಯೆಯನ್ನ ಮಾಡ್ತಾರೆ, ನಾಯಿಗಳಿಗೆ ಯಾವಾಗ ಸುಖ ಸುಮ್ನೆ ಅವುಗಳ ಮೇಲೆ ಏನೋ ಸಮಸ್ಯೆಯನ್ನ ಮಾಡ್ತಾರೆ, ಆಗ ಮಾತ್ರ ಅವು ಅಟ್ಯಾಕ್ ಮಾಡೋದಕ್ಕೆ ಬರ್ತವೆ ವಿನಃ ಈ ರೀತಿಯಾಗಿ ಫುಡ್ ಅನ್ನ ಕೊಟ್ಟಂತಹ ಹೊತ್ತಲ್ಲಿ ಅಟ್ಯಾಕ್ ಮಾಡೋದಿಲ್ಲ ಅನ್ನುವಂಥದ್ದು ಈ ಪ್ರಾಣಿ ಪ್ರಿಯಾ ಅವರ ವರ್ಷನ್. ಅದ್ರ ಜೊತೆಗೆ ಬಿಬಿಎಂಪಿ ಕೂಡ ಒಂದು ರೂಲ್ಸ್ ಇದೆ. ನಾಯಿಗಳು ಇರುವಂತಹ ಜಾಗದಲ್ಲಿ ಅವುಗಳಿಗೆ ಫುಡ್ ಹಾಕಬೇಕು. ಅವುಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಗೊಂಡು ಹೋಗಿ ಬಿಡೋ ಹಾಗಿಲ್ಲ ಅನ್ನುವಂತಹ ರೂಲ್ಸ್ ಕೂಡ ಇದೆ. ಬಟ್ ಆಹಾರವನ್ನ ಹಾಕುವಂತಹ ವಿಚಾರಕ್ಕೆ ಈ ರೀತಿಯಾಗಿ ಆಕೆಯ ಮೇಲೆ ಅಗ್ರೆಸಿವ್ ಆಗಿ ಹೋಗ್ತಾ ಇರುವಂತದ್ದು, ನಿವಾಸಿಗಳೆಲ್ಲ ಸೇರಿ ಆವಾಜ್ ಆಗ್ತಾ ಇರುವಂತದ್ದು, ಒಂದು 50-60 ಜನ ಬಂದು ಆಕೆಯ ಮೇಲೆ ಅಟ್ಯಾಕ್ ಮಾಡ್ತಾ ಇರೋ ರೀತಿಯಲ್ಲಿ ಅಲ್ಲಿ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಈ ರೀತಿಯಾದ ವರ್ತನೆ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.